ನಾಮದ ಚಿಲುಮೆಯಲ್ಲಿ ಶುಲ್ಕ ವಸೂಲಿ ದಂಧೆ ಪ್ರಕರಣ. ಹೊರಗುತ್ತಿಗೆದಾರ ಶಿವಶಂಕರ್ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ಆರೋಪ ಮಾಡಿದ್ದ ವಿಡಿಯೋ ಈಗ ಈಡನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ. ಎಲ್ಲರಿಗೂ ಪಾಲು ಹೋಗುತ್ತೆ ಅಂತ ಶಿವಶಂಕರ್ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಎಲ್ಲರೂ ತಿಂದು ಶಿವಶಂಕರ್ ಮೇಲೆ ಮಾತ್ರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ಮೇಲೆ ಆರೋಪಿಸಿ ಅವರನ್ನ ವಜಾ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿಯೇ ಅಲ್ಲದ ಶಿವಶಂಕರ್ಗೆ ಟಿಕೆಟ್ ಜವಾಬ್ದಾರಿಯನ್ನ ಕೊಟ್ಟಿದ್ದಾದ್ರೂ ಯಾಕೆ? ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಈಗ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಿವಶಂಕರ್ ಮೇಲೆ ಕ್ರಮ ಆದ್ರೆ ಅಥವಾ ಶಿವಶಂಕರ್ನ ವಜಾ ಮಾಡಿದ್ರೆ ಇಲ್ಲಿರುವಂತಹ ಸಮಸ್ಯೆ ಪರಿಹಾರ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ ಹೊರಗುತ್ತಿಗೆದಾರ ಆದಂತ ಶಿವಶಂಕರ್ಗೆ ಟಿಕೆಟ್ ಜವಾಬ್ದಾರಿಯನ್ನ ಯಾಕೆ ಕೊಟ್ಟಿದ್ರು? ಇಲ್ಲಿ ಅರಣ್ಯ ಅಧಿಕಾರಿಗಳಿರ್ತಾರೆ, ಜೊತೆಗೆ ಗಾರ್ಡ್ಗಳಿರ್ತಾರೆ, ಸಿಬ್ಬಂದಿಗಳು ಎಲ್ಲರೂ ಇರ್ತಾರೆ. ಇವರು ಹೊರಗುತ್ತಿಗೆ ನೌಕರ ಆದ ಕಾರಣ ಇವ್ರ ಮೇಲೆ ಜವಾಬ್ದಾರಿ ಕೊಟ್ಟಿದ್ರ ಅಥವಾ ಇವ್ರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ? ಉಳಿದಂತ ಯಾವುದೇ ಅಧಿಕಾರಿಗಳು ಇದರಲ್ಲಿ ಪಾಲ್ ತಗೊಂಡಿಲ್ವಾ? ಈಗ ಹೊರಗುತ್ತಿಗೆದಾರ ಶಿವಶಂಕರ್ ಅವರೇ ಸ್ವತಃ ಬಾಯ್ಬಿಟ್ಟಿದ್ದಾರೆ, ಸತ್ಯಗಳನ್ನ ಹೇಳಿದ್ದಾರೆ. ಆರೋಪವನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಾಡ್ತಿದ್ದಾರೆ. ಈ ವಿಡಿಯೋ ಈಡನ್ಸ್ ವಾಹಿನಿಗೆ ಲಭ್ಯವಾಗಿದೆ. ಏನ್ ಮಾತಾಡಿದ್ದಾರೆ ಅಂತ ಸದ್ಯದಲ್ಲೇ ನಾನು ಕೇಳಿಸ್ತೀನಿ. ಅದಕ್ಕೂ ಮುನ್ನ ಈಗ ಎಲ್ಲರಿಗೂ ಪಾಲ್ ಹೋಗುತ್ತೆ ಅಂತ ಶಿವಶಂಕರ್ ಹೇಳಿರುವಂತದ್ದು, ಎಲ್ಲರೂ ತಿಂದು ಶಿವಶಂಕರ್ ಮೇಲೆ ಮಾತ್ರ ಆರೋಪಿಸಿ ವಜಾವನ್ನ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿಯೇ ಅಲ್ಲದ ಶಿವಶಂಕರ್ಗೆ ಟಿಕೆಟ್ ಜವಾಬ್ದಾರಿ ಯಾಕೆ ಕೊಟ್ರು? ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಯಾವಾಗ? ಈ ವ್ಯಕ್ತಿ ಕಳೆದ 28 ವರ್ಷಗಳಿಂದಲೂ ಕೂಡ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ, ಅಂದ್ರೆ ಇಲ್ಲೇ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಶಿವಶಂಕರ್ ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡ್ ಬನ್ನಿ. ಅಷ್ಟೇ ಇಲ್ಲಿ ಮೇಂಟ್ರಿ ಎಲ್ಲ ಗೊತ್ತು, ಇವತ್ತು ಎಲ್ಲ ಹೇಳಿವ್ರಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಒಬ್ಬರೇ ತಿನ್ನಕ್ಕಾಕಿದ ಇದರಿಂದ ಎಷ್ಟು ದಿನ ಇರ್ತೀನೋ, ಯಾವತ್ತಿಂದ ಇದ್ದೀನಿ ಅಂತ ಹೋಗ್ತೀನಿ ಅಷ್ಟೇ. ಇಲ್ಲಿ ಮೇಂಟ್ರಿ ಎಲ್ಲ ಗೊತ್ತು, ಇವತ್ತು ಎಲ್ಲ ಹೇಳಿವ್ರಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಒಬ್ಬರೇ ತಿನ್ನಕ್ಕಾಕಿದ ಅಲ್ಲ ಅತ್ತ ನೀವು ಆಯಿತು. ನನ್ನಿಂದ ಏನಾಗ್ಬೇಕು ಹೇಳಪ್ಪ, ಏನಾಗ್ಬೇಕು? ಪಟ ಹೇಳು, ಹುಡುಗರು ಓದ್ತಾವ್ರೆ. ಗಾಡಿಗೆ ಯಾಕೆ ಹಿಂದೆ ಹೆಂಗಿದ್ದ ಹಂಗೆ ನೋಡ್ಕೊಂಡು ಸುಮ್ಮನೆ ಅವನ್ನ ರೆಡಿ ತಗೋದು, ಅವರು ಇದು ಮಾಡೋದು ಅಷ್ಟು ಆಡೋದು ದಯವಿಟ್ಟು ಇದ್ದೀನಿ ಅಂತ ಹೋಗ್ತೀನಿ ಅಷ್ಟೇ. ಇಲ್ಲಿ ಮೇಂಟ್ರಿ ಎಲ್ಲ ಗೊತ್ತು, ಇವತ್ತು ಎಲ್ಲ ಹೇಳಿವ್ರಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಒಬ್ಬರೇ ತಿನ್ನಕ್ಕಾಕಿದ ಇದರಿಂದ ಎಷ್ಟು ದಿನ ಇರ್ತೀನೋ, ಯಾವತ್ತಿಂದ ಇದ್ದೀನಿ ಅಂತ ಹೋಗ್ತೀನಿ ಅಷ್ಟೇ. ಇಲ್ಲಿ ಮೇಂಟ್ರಿ ಎಲ್ಲ ಗೊತ್ತು, ಇವತ್ತು ಎಲ್ಲ ಹೇಳಿವ್ರಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಒಬ್ಬರೇ ತಿನ್ನಕ್ಕಾಕಿದ ಅಲ್ಲ ಅತ್ತ ನೀವು ಆಯಿತು. ನನ್ನಿಂದ ಏನಾಗ್ಬೇಕು ಹೇಳಪ್ಪ, ಏನಾಗ್ಬೇಕು? ಪಟ ಹೇಳು, ಹುಡುಗರು ಓದ್ತಾವ್ರೆ. ಕೇಳಿಸ್ಕೊಂಡ್ರಲ್ಲ, ಹೊರಗುತ್ತಿಗೆದಾರರಾದಂತ ಶಿವಶಂಕರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಒಬ್ನೇ ತಿನ್ನಕ್ಕಾಗ್ತದ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಏನರ್ಥ? ನಾನು ಒಬ್ನೇ ತಿಂದಿಲ್ಲ, ನನ್ ಜೊತೆಗೆ ಉಳ್ದವರೆಲ್ಲ ತಿಂದಿದ್ದಾರೆ, ಆದ್ರೆ ಶಿಕ್ಷೆ ಮಾತ್ರ ತನಗಾಗಿದೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಒಬ್ಬರೇ ತಿನ್ನೋಕಾಗ್ತದ ಅನ್ನೋದು ಅವರ ಮಾತು. ಅಂದ್ರೆ ಎಲ್ಲವೂ ಕೂಡ ಗೊತ್ತಿದೆ ಮೇಲಧಿಕಾರಿಗಳಿಗೆ, ಅಲ್ಲಿರುವಂತ ಅರಣ್ಯ ಅಧಿಕಾರಿಗಳಿಗೆ, ಆದ್ರೆ ಅವ್ರು ಯಾವ್ದಕ್ಕೂ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಮೇಕೆ ತಿಂದು ಕೋತಿ ಬಾಯಿಗೆ ಹೊರಸೋ ತರ ಇಲ್ಲಿ ಆಗಿರುವಂತದ್ದು ಅದೇ ರೀತಿ ಇಲ್ಲಿ ಕೂಡ ಆಗ್ತಾ ಇದೆ. ಎಲ್ಲರೂ ಸೇರ್ ಮಾಡಿ ಅದನ್ನ ಶಿವಶಂಕರ್ ಅವ್ರ ಮೇಲೆ ಏನಾದ್ರೂ ಹೊರಿಸಿದಾರ ಗೊತ್ತಿಲ್ಲ, ಆದ್ರೆ ಸ್ವತಃ ಅವ್ರ ಆರೋಪ ಮಾಡ್ತಾ ಇರುವಂತದ್ದು ನಾನು ಒಬ್ನೇ ತಿಂತಿದ್ದೀನ ಇಲ್ಲ, ಎಲ್ಲವೂ ಅಧಿಕಾರಿಗಳಿಗೆ ಗೊತ್ತು ಅಂತ.
ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇಲ್ಲಿ ಶಿಕ್ಷೆ ಆಗ್ಬೇಕಾಗಿರೋದು ಬರೀ ಶಿವಶಂಕರ್ ಮಾತ್ರ ಅಲ್ಲ, ಅವರೊಬ್ರು ಪಾಲುದಾರ. ಆದ್ರೆ ಉಳಿದಿರುವಂತ ಪಾಲುದಾರರಿಗೂ ಶಿಕ್ಷೆ ಆಗ್ಬೇಕಲ್ಲ, ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕಲ್ಲ. ಯಾವಾಗ ಕ್ರಮ ಆಗುತ್ತೆ ಹಾಗಾದ್ರೆ? ಇದು ಈಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಒಂದಷ್ಟು ವಿಚಾರಗಳಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೀವೇ ಹೇಳ್ತೀರಾ ನಾನು ಒಬ್ನೇ ತಿಂದಿದ್ದೀನ ಅಂತ, ನಿಮಗ್ ಮಾತ್ರ ಶಿಕ್ಷೆ ಆದ್ರೆ ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ ಅಂತ ಕೇಳಿಸ್ತಾ ಇದೆಯಾ ಸರ್? ಈಗ ನಿಮ್ಮನ್ನ ವಜಾ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಸರ್? ಪ್ರೆಸ್ನವರು ನ್ಯೂಸ್ನವ್ರು ಗೊತ್ತಲ್ಲ ಮೇಡಮ್, ಮಾಮೂಲಿ. ಅಲ್ಲಲ್ಲ, ಪ್ರೆಸ್ನವರು ನ್ಯೂಸ್ನವರು ಅಂತ ಆದ್ರೆ ಸುಮ್ನೆ ಏನಾದ್ರು ಪ್ರೆಸ್ನವರು ನ್ಯೂಸ್ನವರು ಹೇಳ್ತಾರ ಸರ್? ಏನಂತ? ಈಗ ನೀವು ಅಲ್ಲಿ ಅಂದ್ರೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಟಿಕೆಟ್ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರಾ? ಮತ್ತೆ ಅಲ್ಲಿರುವಂತ ಈಗ ಏನು ಅಂದ್ರೆ 10 ಜನ ಟಿಕೆಟ್ ಒಬ್ಬ 15 ಜನ ಬರ್ತಾರೆ. 15 ಜನ ಟಿಕೆಟ್ ಒಬ್ಬರ ಹತ್ರ ಇರೋದು. ಅದು ಇನ್ನೊಬ್ಬ ಎಲ್ಲರೂ ಒಂದು ಟಿಕೆಟ್ ಎಂತ ಹೆಂಗ್ ಕೊಡಕ್ಕಾಗುತ್ತೆ ಅಂತ ಒಬ್ಬ ಚರ್ಚೆ ಮಾಡ್ತಾ ಒಂದ್ಸರಿ. ನಮಗೆ ಕೆಲಸ ಬೇಕು. ಇವಾಗ 1000 ಜನ ಭಾನುವಾರ ದಿನ ಅಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಒಬ್ಬೊಬ್ಬರಿಗೆ ಒಂದು ಟಿಕೆಟ್ ಕೊಡಕ್ಕಾಗುತ್ತೆ? ನಾವು ಅಮೌಂಟ್ ಚಿಲ್ಲರೆ ಕೊಡೋದು ಹೆಂಗೆ ಅಂತ ಪ್ರಶ್ನೆ ಒಂದೊಂದ್ಸರಿ ಚರ್ಚೆ ಮಾಡ್ದ. ಹಂಗಾಗ ಒಬ್ಬರಿಗೆ ಒಂದೊಂದು ಎಲ್ಲ ಟಿಕೆಟ್ ಕೊಡ್ಬೇಕು ಅಂತ ಒಂದ್ಸರಿ ಹೇಳಿದ್ದ ನನಗೆ. ಹಂಗ್ ಕೊಡಕ್ಕಾಗಲ್ಲಪ್ಪ ಅಂತ ಹೇಳಿದ್ದೆ. ನೀವೇ ಒಂದು ವಿಡಿಯೋದಲ್ಲಿ ಹೇಳ್ತೀರಾ, ಒಬ್ರು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಒಬ್ನೇ ತಿನ್ನಕ್ಕಾಗತ್ತಾ ಅನ್ನೋ ಒಂದು ಮಾತು ಹೇಳಿದಿರಾ. ಈ ಮಾತಿನ ಅರ್ಥ ಏನು? ಒಬ್ಬರೇ ತಿನ್ನಕ್ಕಾಗುತ್ತಾ ಅಂತ? ಅದೇ ಎಲ್ಲ ಒಬ್ರೇ ತಿನ್ನಕ್ಕಾಗುತ್ತಾ ಅಂತ ಕೇಳಿದಿರಾ, ಅದ ಅರ್ಥ ಏನು ಅಂತ? ಒಬ್ಬರೇ ತಿನ್ನೋದಕ್ಕೆ ಅಂತ ನಾನು ಹೇಳೋದು ಅರ್ಥವಾಗಲಿಲ್ಲ ಅವನಿಗೆ. ನಾನು ಅಲ್ಲಲ್ಲ, ನೀವೇ ಸ್ವತಃ ಹೇಳಿರುವಂತದ್ದು ನೆನಪಿದೆ ಅಲ್ವಾ? ಒಬ್ರೇ ತಿನ್ನಕ್ಕಾಗುತ್ತಾ ಅಂತ ಅಂದ್ರೆ ಅರ್ಥ ಏನಿರುತ್ತೆ? ನಾನು ಎಲ್ಲಿ ಹೇಳ್ತೀನಿ, ಇದು ಹೇಳಿಲ್ವಲ್ಲ. ಖಂಡಿತ ನೀವ್ ಹೇಳಿರೋದಕ್ಕೇನೆ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಆಯ್ತಾ? ಈಗ ನಿಮ್ಮ ಅಮಾನತು ಮಾಡಿದಾರಲ್ವಾ, ಒಟ್ನಲ್ಲಿ ನಿಮ್ಮನ್ನ ವಜಾ ಮಾಡಿದಾರಲ್ವಾ? ಯಾವ ಕಾರಣ ಎತ್ತಬೇಕಲ್ವಾ ನಿಮ್ಮ ಪರವಾಗಿ? ಈಗ ಯಾಕೆ ಅಂತ ಅಂದ್ರೆ ನಿಮಗ್ ಮಾತ್ರ ಶಿಕ್ಷೆ ಆಯ್ತು ಅಂತ ಅಂದ್ರೆ ಇನ್ನು ಉಳಿದಂತವ್ರಿಗೆ ಶಿಕ್ಷೆ ಆಗೋದ್ ಬೇಡ್ವಾ? ಈಗ ಎಲ್ಲಾ ಅಧಿಕಾರಿ ಕಾನೂನು ರೀತಿ ಮಾಡಿ ಎಷ್ಟೇ, ನಾವೇನು ಮಾಡಕ್ಕಾಗಲ್ಲ. ಕಾನೂನು ರೀತಿ ಏನ್ ಮಾಡಿ ಇಂಥವ್ರಿಗೆ ಮಾಡು ಅಂತವ್ರಿಗೆ ಮಾಡು ಅಂತ ಹೇಳಕ್ಕಾಗಲ್ಲ. ನಾನ್ ಕೇಳ್ತಿರೋದು, ಈಗ 10 ಜನ ಪಾಲ್ ತಿನ್ಬಿಟ್ಟು ಶಿಕ್ಷೆ ಎಲ್ಲ ನೀವೊಬ್ರೆ ತಾನೇ ಅನುಭವಿಸ್ತಾ ಇರೋದು. ಹೌದೌದು, ಅದಕ್ಕೆ ನಾವು ಕೇಳ್ತಾ ಇರುವಂತದ್ದು, ಶಿಕ್ಷೆ ನಿಮ್ಮೊಬ್ರಿಗೆ ಯಾಕೆ? ಅವರೆಲ್ಲ ಮುಂದಕ್ಕೆ ಬರಬಲ್ಲ ಮೇಡಮ್. ಅಲ್ಲಲ್ಲ, ನೀವೀಗ ಮುಂದಕ್ಕೆ ತರ್ಬೇಕಲ್ವಾ ಸರ್? ಯಾಕೆ ಅಂದ್ರೆ ಶಿಕ್ಷೆ ನಿಮಗ್ ಕೊಟ್ಟಿದ್ದಾರೆ ಅವರು. ಏಕಾಏಕಿ ಇದನ್ನ ತಿಳಿಗೊಳಿಸ್ಬೇಕು ಅಂತ ನಿಮ್ಮನ್ನ ಅಮಾನತು ಮಾಡ್ಬಿಟ್ಟು ಅದನ್ನ ಸಮಾಧಾನ ಮಾಡಕ್ ನೋಡ್ತಿದ್ದಾರೆ. ಆದ್ರೆ ನೀವು ತಾನೇ ನಾನೊಬ್ನೇ ಅಲ್ಲ ಪಾಲುದಾರ, ನೀವುಗಳು ಇದೀರಾ ಅಂತ ಹೇಳ್ಬೇಕಾಗಿರೋದು. ಅವರೆಲ್ಲ ಬರ್ಬೇಕಲ್ಲ ಮೇಡಮ್ ಮುಂದೆ. ನೀವ್ ಹೇಳ್ಬೇಕಲ್ವಾ ಸರ್, ಇಂತ ಇದಾರೆ ಅಂತ ಅಂದ್ರೆ ಮುಂದೆ ನಾವು ತರಿಸ್ತೀವಿ. ಆಯ್ತು ನೋಡೋಣ ಬಿಡಿ ಯೋಚನೆ ಮೇಡಮ್. ಅವ್ರನ್ನೆಲ್ಲ ಬಂದಾಗ ನೀವ್ ಒಬ್ರೆ ಅಂತಲ್ಲ, ಇನ್ ಯಾರಿದ್ದಾರೆ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ? ಇಷ್ಟು ಹಿಂಜರಿತಿರೋದ್ ಯಾಕೆ ಅಂತ? ಯಾರ್ದಾದ್ರು ಭಯ ಇದೆಯಾ? ನಮಗೇನ್ ಭಯ ಇಲ್ಲ, ಎದುರಿಗೆ ಹೇಳ್ತೀನಿ ಅಂತ ತೊಂದ್ರೆ ಇಲ್ಲ. ಮತ್ತೆ ಯಾಕೆ ಹೇಳ್ತಿಲ್ಲ ಹೇಳಿ? ಈಗ ನಿಮ್ಗೆ ಸಪೋರ್ಟ್ ಮಾಡಿದ್ ಯಾರು? ಈ ತರ ಎಲ್ಲಾ ತಿಂತಿದ್ದಾರೆ, ನಿಮ್ ಜೊತೆಗೆ ಇನ್ಯಾರು ತಿಂತಿದ್ದಾರೆ ಹಾಗಾದ್ರೆ? ಮೀಟಿಂಗ್ ತರ ಮಾಡಿ ಹೇಳ್ತೀನಿ, ನಮ್ ಡಿಎಫ್ ಕರೀಲಿ. ಅಲ್ಲಲ್ಲ, ಈಗ ನೀವು ಇಲ್ಲಿ ಎಲ್ಲಾದ್ರೂ ಮೀಟಿಂಗ್ ತರ ಕರೀಲಿ ಮೇಡಮ್. ನಿಮ್ ತಮ್ಮ ಹೆಸರು ಮೇಡಮ್? ಅಲ್ಲಲ್ಲ, ನಾವು ಈಟೆನ್ಸ್ ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇರೋದು. ಈಗ ನಾವು ವಿಡಿಯೋದಲ್ಲಿ ಫೋನ್ ನಲ್ಲಿ ಹೇಳೋ ಬದಲು ಶಿಕ್ಷೆ ಆಗ್ಲಿ ಅನ್ನೋದಕ್ಕೆ ಬೇಕಾದ್ರೆ ಒಂದು ಮೀಟಿಂಗ್ ತರ ಕರೀಲಿ. ಯಾರ ನಮ್ಮ ACF ಮೇಡಮ್ ಆಗ್ಲಿ, RF ಮೇಡಮ್ ಆಗ್ಲಿ, DF ಅವಾಗ ಹೇಳಂಬಿಡಿ. ಓಕೆ ಓಕೆ ಸರ್. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಅಲ್ಲಿ? ನಾನು ಸುಮಾರು ಅಲ್ಲಿಗೆ 28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 28 ವರ್ಷದಿಂದ ಕೆಲಸ ಮಾಡಿರೋರು ಇವತ್ತೊಂದು ಟಿಕೆಟ್ ಮುಂಚೆ 20 ರೂಪಾಯಿನ ಇತ್ತಾ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ? ಬಂದಾಗ ನಾನು ಹೇಳೋ ಬರೇ ಒಬ್ರಿಗೆ 2 ರೂಪಾಯಿ ಟಿಕೆಟ್. 2 ರೂಪಾಯಿ. ಇವತ್ತು 20 ರೂಪಾಯಿ ಇದೆ. ಇವತ್ತು 20 ರೂಪಾಯಿ ಇದೆ. ಹೌದು ಮೇಡಮ್. ಆ ಜೊತೆಗೆ ಈಗ ಅಲ್ಲಿರಂತದ್ದು ಆ ಜಿಂಕೆವನ ಏನಿದೆ ಅಲ್ಲಿ ಏನು ಸೌಲಭ್ಯಗಳಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೌಲಭ್ಯಗಳೆಲ್ಲ ಇದೆಯಾ? ಸೌಲಭ್ಯಗಳೆಲ್ಲ ಇದೆಯಾ ಅಲ್ಲಿ ಬರುವಂತ ಪ್ರವಾಸಿಗರಿಗೆ? ಇದೆ, ಮಾಮೂಲಿ ಜಿಂಕೆ ನೀರು ಬರೋದೊಂದಿದೆ, ಜಿಂಕೆ ಅವತ್ತೂ ಇದೆ, ಮಾಮೂಲಿ ಶೌಚಾಲಯ ಇದೆ ಅಷ್ಟೇ. ಮಾಮೂಲಿ ಏನು 20 ರೂಪಾಯಿ ಮಾಡಿದ್ರು ಏನ್ ಬದಲಾವಣೆ ಮಾಡಿಲ್ಲ ಅವರು, ಏನಿದೆ ಅದೇ ಇದೆ ಅಷ್ಟೇ.
ಯಾಕೆಂದ್ರೆ ಈಗ ಅಲ್ಲಿ ಬರುವಂತ ಸಾರ್ವಜನಿಕರು ಪ್ರವಾಸಿಗರು ಹೇಳ್ತಿದ್ದಾರೆ ಯಾವ್ದು ಸರಿಯಾಗಿ ನೋಡ್ಕೊಳ್ಳಲ್ಲ, ಆಮೇಲೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ, ಟ್ರಕ್ಕಿಂಗ್ ಬರೋರು ಅದು ಮಾಮೂಲಿ, ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಅನೈತಿಕ ಚಟುವಟಿಕೆಗಳು ಇವತ್ತಿಂದ ಅಲ್ಲ, ನಾನು ಹೋದಾಗಿಂದಲೂ ನಡೀತಲೇ ಇದೆ. ಅದು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲ ಈಗ ಇದು ಇವ್ರೇನ್ ಮಾಡಿದಾರೆ, ಎಲ್ಲ ಕಡೆ ಚಾಮುಂಡಿ ಬೆಟ್ಟ ಹೋಗಿ ಸಿದ್ರಿ ಬೆಟ್ಟ ಹೋಗಿ ಎಲ್ಲ ಕಡೆ ಅನೈತಿಕ ಮಾಮೂಲಿ ಕಪಲ್ಸ್ ಹೋಗ್ತಾರೆ, ಅದೊಂದೇ ಅಷ್ಟೇ, ನಂಗೇನು ಇಲ್ಲ ನಮ್ಮಲ್ಲಿ. ಅಲ್ಲ ಈಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಮನೆಯಲ್ಲಿ ಅವ್ರ ತಂದೆ ತಾಯಿನೇ ಬುದ್ಧಿ ಕಲಿ. ನಾನು ಎಷ್ಟೋ ಸಾರಿ ಎಲ್ಲಾನು ಬೈದಿದ್ದೀನಿ, ಮುಂದೆ ನಿಮ್ಗೆಲ್ಲ ಹಾಳಾಗ್ ಹೋಗ್ತೀರಿ, ನೀವು ಎಲ್ಲ ಓದಿ ಮುಂದೆ ಕಾಲ್ ಮ್ಯಾಗ ನಿಂತ್ಕೊಳ್ಳಿ ಅಂತ ಹೇಳಿದೀನಿ ಯಾರಿಗೂ. ಕಲಿಬೇಕಲ್ಲ ಅವರು. ಅಲ್ಲ ಮೇಡಮ್, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಈ ತರ ಕಪಲ್ಸ್ ಗಳು ಬರ್ತಾರೆ? ಅಧಿಕಾರಿಗಳಿಗೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತದು. ಗೊತ್ತು ಅದು ನಮ್ಮವರು ಓಡಾಡ್ತಿರೋದು, ನಮ್ ಸ್ಟಾಫ್ ಹಂಗೆಲ್ಲ ಎಲ್ಲೆಲ್ಲ ಹೋಗ್ಬೇಡಿ, ಕುತ್ಕೊಳ್ಳಿ ನೋಡಿ ಹೊಟ್ಟೋಗಿ ಅಂತ ಹೇಳೋದು, ನಮ್ ಸ್ಟಾಫ್ ಹೇಳೋದಂತ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಸರ್, ಈಗ ಅಲ್ಲಿ ಬಿಯರ್, ಈಗ ಒಂದ್ ಪ್ಲಾಸ್ಟಿಕ್ ನ ತಗೊಂಡ್ ಹೋಗ್ಬಾರ್ದು ಅಂತ ನೀವು ಒಂದ್ ರೂಲ್ಸ್ ಗಳು ಮಾಡಿರ್ತೀರಾ, ಅದ್ರಲ್ಲಿ ಬಿಯರ್ ಬಾಟ್ಲುಗಳನ್ನ ತಗೊಂಡೋಗಿ ಪತ್ತೆ ಆಗಿದೆಯಂತೆ. ಇದಕ್ಕೆಲ್ಲ ಹೆಂಗ್ ಅವಕಾಶ ಕೊಡ್ತಾರೆ ಒಳಗಡೆ ತಗೊಂಡೋಗಕ್ಕೆ? ಬೀರು ಬಾಟ್ಲು ಇಲ್ವಲ್ಲ. ಇಲ್ಲ, ಪತ್ತೆ ಆಗಿದೆ ಅಂತಾನೆ ನಮ್ಗೆ ಅಲ್ಲಿರುವಂತ ಸಾರ್ವಜನಿಕರೇ ಹೇಳಿದ್ರು, ಕುಡಿದ್ಬಿಟ್ಟು ತಗೊಂಡೋಗಿ ಹೊಡೆದಾಕ್ಬಿಡ್ತಾರೆ, ಗೊತ್ತಾಗಲ್ಲ ಅಂತ. ನಮ್ಮ ಚೆನ್ನೈ ಒಳಗಡೆ ಇಲ್ಲ, ಇಲ್ಲಿ ಪಾರ್ಕ್ ಒಳಗಡೆ ಏನಾದ್ರು ಹೋಗಿ ಯಾರು ಸ್ವಲ್ಪ ಇಲ್ಲಿ ಅಂದ್ರೆ ಈ ಗೇಟ್ ಅಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ತೀವಿ, ಬ್ಯಾಗ್ ಅಲ್ಲಿ ಚೆಕ್ ಮಾಡ್ತೀವಿ. ಎಲ್ಲ ಕಂಡೀಷನ್ ಎಲ್ಲ ಚೆಕ್ ಮಾಡಕ್ ಆಗಲ್ಲ, ಗೊತ್ತಲ್ಲ ನಿಮ್ಗೆ. ಜನ ಇದ್ದಾಗ ಬ್ಯಾಗ್ ಅಲ್ಲಿ ಏನ್ ಇಟ್ಕೊಂಡು ಹೋಗ್ತಾರೋ, ಒಂದ್ ಏರ್ ಬ್ಯಾಗ್ ತಗೊಂಡ್ತಾರೆ ಜನನೇ ಬುದ್ಧಿ ಕಲಿಬೇಕು ಮೇಡಮ್. ನಾವು ಹೇಳ್ಬಾರ್ದು, ಅವರೇ ಪಾಪ ಈ ತರ ಎಲ್ಲ ಚೆನ್ನಾಗೈತಲ್ಲ ಅಂತ ಅವರೇ ಕಲಿತು ಅವರೇ ಬುದ್ಧಿ ಕಲಿಬೇಕು. ಎಲ್ಲಾರ್ಗು ಹೇಳಿ ನಾವು ಕಲ್ಸಕ್ಕಾಗಲ್ಲ. ಜೊತೆಗೆ ಈಗ ಸರ್, ಈಗ ಅಲ್ಲಿಗೆ ಬರುವಂತವ್ರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಬಂದಾಗ ನೀವುಗಳು ಏನ್ ಹೇಳ್ತೀರಾ ಅದನ್ನ ಕೇಳ್ಕೊಂಡೆ ಅವ್ರು ನೋಡ್ಲಿಕ್ಕೆ ಅಂತ ಬಂದಿರ್ತಾರೆ, ಒಳಗಡೆ ಹೋಗ್ತಾರಲ್ವಾ. ಸೊ ಅಲ್ಲಿ ಟಿಕೆಟ್ ಇರ್ಬೋದು. ಈಗ ನಮಗ್ ಬಂದಿರೋದು ಹೆಂಗೆ ಅಂತ ಅಂದ್ರೆ, ಇವರು ಪ್ರತಿ ಸಲಿನೂ ನಮಗ್ ಟಿಕೆಟ್ ಕೊಡಲ್ಲ, ಬರೀ ದುಡ್ಡು ವಸೂಲಿ ಮಾಡ್ಕೊಳ್ತಾರೆ ಅಂತ. ಆಯ್ತಾ? ಆ ವಸೂಲಿ ಮಾಡಿರೋ ದುಡ್ಡು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಹೋಗುತ್ತಾ ಅನ್ನೋದು ಕೂಡ ಸಾರ್ವಜನಿಕರದೊಂದು ಪ್ರಶ್ನೆ. ಈಗ ವಸೂಲಿ ಮಾಡಿ ನಿಮ್ಮನ್ ಮಾತ್ರ ಅಮಾನತು ಮಾಡಿದ್ದಾರೆ, ಬೇರೆಯವ್ರನ್ನ ಯಾಕೆ ಮಾಡ್ತಾ ಇಲ್ಲ, ಅದೊಂದೇ ನಮ್ಮ ಪ್ರಶ್ನೆ. ಈಗ ನೀವು ನಾನು ಒಬ್ನೇ ತಿನ್ನಕ್ಕಾಗುತ್ತಾ ಅಂತ ಬೇರೆ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದೀರಾ, ಅದ್ರ ಅರ್ಥ ಏನು? ನೀವು ಮಾತ್ರ ಅಲ್ಲ, ಬೇರೆಯವರು ಅದ್ರಲ್ಲಿ ಪಾಲುದಾರರಿದ್ದಾರೆ. ನಿಮಗ್ ಮಾತ್ರ ಶಿಕ್ಷೆ ಯಾಕೆ? ಹಾಗಾದ್ರೆ ಬೇರೆಯವರಿಗೆ ಶಿಕ್ಷೆ ಆಗೋದ್ ಬೇಡ್ವಾ? ಆಗ್ಬೇಕು ಅಲ್ವಾ? ನೀವು ತಾನೇ ಧ್ವನಿ ಎತ್ತಬೇಕಂಗಾದ್ರೆ. ಯಾಕೆಂದ್ರೆ ಶಿಕ್ಷೆ ಅನುಭವಿಸ್ತಾರದ್ ನೀವು. 28 ವರ್ಷಗಳಿಂದ ಕೆಲಸ ಮಾಡಿ ಇವತ್ತೊಂದು ಬ್ಲಾಕ್ ಮಾರ್ಕ್ ಮುಖಾಂತರ ನಿಮ್ಮನ್ನ ಅಮಾನತ್ ಮಾಡಿದ್ದಾರೆ ಅಂದಾಗ ನೀವು ಯೋಚನೆ ಮಾಡ್ಬೇಕಲ್ವಾ? ಹೌದು ಮೇಡಮ್, ಮೀಟಿಂಗ್ ತರ ಕರೀಲಿ ಬಿಡಿ, ಹೇಳ್ತೀನಿ ಅಂತ ತೊಂದ್ರೆ ಇಲ್ಲ. ಸುಮ್ಮನೆ ಫೋನ್ ನಲ್ಲಿ ಅವೆಲ್ಲ ಹೇಳ್ಬಾರ್ದು ಸುಮ್ಮನೆ ಯಾಕೆ? ಅಲ್ಲ, ಒಟ್ನಲ್ಲಿ ಸರ್, ಈಗ ಓಕೆ, ನೀವು ಹೆಸರುಗಳನ್ನ ಸಭೆ ಕರೆದಾಗ ಹೇಳಿ, ಒಟ್ನಲ್ಲಿ ನೀವು ಮಾತ್ರ ಅಲ್ಲ, ನಿಮ್ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಪಾಲಿದ್ದಾರೆ ಅಂತ ಒಪ್ಕೋತೀರಾ ನೀವು? ಹೌದೌದು, ಖಂಡಿತ. ಅದ್ಯಾರ ಹೆಸರಿದೆ ಅಥವಾ ಅಧಿಕಾರಿಗಳು ಯಾರು ಪಾಲುದಾರರಾಗಿದ್ದಾರೆ ಅವರಿಗೂ ಶಿಕ್ಷೆ ಕೊಡೋ ಕೆಲಸನ ನೀವು ಮಾಡ್ಬೇಕು. ಯಾಕೆಂದ್ರೆ ನೀವು ಆಲ್ರೆಡಿ ಶಿಕ್ಷೆನ ಅನುಭವಿಸ್ತಾ ಇದ್ದೀರಾ. ನೀವು ಒಬ್ರು ಏನಕ್ಕೆ ಅನುಭವಿಸ್ತೀರಾ ಅನ್ನೋದು ನಮ್ ಕಡೆಯಿಂದಾನು ನಿಮ್ಗೊಂದು ಪ್ರಶ್ನೆ. ಸೊ ಆದ್ರಿಂದ ಪಾಲುದಾರರ ಹೆಸರನ್ನ ಆದಷ್ಟು ಬೇಗ ಆಚೆ ತನ್ನಿ, ಶಿಕ್ಷೆ ಎಲ್ರಿಗೂ ಆಗ್ಲಿ. ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಶಿವಶಂಕರ್ ಅವರೇ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅಮಾನತಾಗಿರುವಂತಹ ಅಥವಾ ವಜಾ ಆಗಿರುವಂತಹ ಶಿವಶಂಕರ್ ಅವರು ಹೇಳ್ತಾ ಇದ್ದಾರೆ, ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಪಾಲುದಾರ ನಾನೊಬ್ಬ ಮಾತ್ರ ಅಲ್ಲ, ನನ್ನ ಜೊತೆ ಅಧಿಕಾರಿಗಳು ಕೂಡ ಪಾಲುದಾರರಾಗಿದ್ದಾರೆ. ನಾನು ಇದನ್ನ ಒಪ್ಕೋತೀನಿ. ಒಂದು ಸಭೆ ಕರೀಲಿ, ಆ ಸಭೆಯಲ್ಲಿ ನಾನು ಎಲ್ಲರ ಹೆಸರನ್ನ ಬಹಿರಂಗ ಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವಶಂಕರ್. ನಾವು ಎಲ್ಲಾ ರೀತಿ ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿದ್ವಿ, ಎಲ್ಲಾ ರೀತಿ ಮಾತನಾಡಿಸಿ ಹೆಸರನ್ನ ಆಚೆ ತರೋ ಪ್ರಯತ್ನ ಮಾಡಿದ್ವಿ. ಅವರಿಗೆ ಒಂದು ಭಯ ಇದೆ ಅನ್ಸುತ್ತೆ. ಅವರು ಹೇಳಿಕೆ ಅಂದ್ರೆ ಅದನ್ನ ಫೋನ್ ನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಗೆ ಒಂದು ಸಭೆ ಕರೀಲಿ, ನಾನಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ ಅನ್ನೋ ಒಂದು ಮಾತನ್ನ ಶಿವಶಂಕರ್ ಅವರು ಹೇಳ್ತಾ ಇರುವಂತದ್ದು. ಇದ್ರಲ್ಲಿ ಖಚಿತ ಆಗೋದು ಒಂದು ವಿಚಾರ, ಇಲ್ಲಿ ಶಿವಶಂಕರ್ ಮಾತ್ರ ಅಲ್ಲ ಪಾಲುದಾರ, ಇಲ್ಲಿ ಅಧಿಕಾರಿಗಳು ಕೂಡ ಪಾಲಾಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕಿದೆ. ಯಾಕೆ ಅಂತ ಅಂದ್ರೆ ಅವ್ರು ಹೆಂಗೆ ಅಂತ ಅಂದ್ರೆ ಸತ್ಯ ಹೇಳಲಿಕ್ಕೂ ಆಗ್ತಾ ಇಲ್ಲ ಅಥವಾ ಮುಚ್ಚಿಡ್ಲಿಕ್ಕೂ ಆಗ್ತಾ ಇಲ್ಲ. ತುಪ್ಪನ ಒಗಿಬೇಕಾ ಅಥವಾ ನುಂಗಬೇಕಾ ಬಿಸಿ ತುಪ್ಪನ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಲಿದ್ದಾರೆ ಶಿವಶಂಕರ್ ಅವರು. ಸೊ ಈಗ ಅವ್ರಿಗೆ ಮಾತ್ರ ಶಿಕ್ಷೆ ಯಾಕೆ? ಓಕೆ, ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಟ್ಟಾಯ್ತಾ? ಓಕೆ, ಆದ್ರೆ ಉಳಿದಂತ ಅಧಿಕಾರಿಗಳಿಗೆ ಶಿಕ್ಷೆ ಯಾವಾಗ?
ಇದರಲ್ಲಿ ಪಾಲುದಾರರಾಗಿರುವಂತ ಅಧಿಕಾರಿಗಳಿಗೆ ಶಿಕ್ಷೆ ಯಾವಾಗ? ಮೇಲಧಿಕಾರಿಗಳು ಎಲ್ಲಾ ಗೊತ್ತಿದ್ಯಾಕೆ ಸೈಲೆಂಟ್ ಆಗಿದ್ದಾರೆ? ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದು ಗೊತ್ತಿರುತ್ತೆ, ಅಲ್ಲಿ ಸೌಲಭ್ಯಗಳಿಲ್ಲ ಅನ್ನೋದು ಗೊತ್ತಿದೆ. ಅದನ್ನ ಯಾಕೆ ಸರಿಪಡಿಸೋ ಕೆಲಸ ಮಾಡ್ತಾ ಇಲ್ಲ? ಅಧಿಕಾರಿಗಳಾಗಿ ನೀವೇ ಮಾಡಿಲ್ಲ ಅಂತ ಅಂದ್ರೆ ಇನ್ಯಾರು ಮಾಡ್ತಾರೆ? ಕ್ರಮವನ್ನ ನೀವು ತೆಗೆದುಕೊಂಡಿಲ್ಲ ಅಂದ್ರೆ ಇನ್ಯಾರು ತೆಗೆದುಕೊಳ್ತಾರೆ? ಆ ವ್ಯಕ್ತಿಗೆ ಮಾತ್ರ ಶಿಕ್ಷೆ ಯಾಕೆ ಕೊಡ್ತೀರಾ? 10 ಜನ ತಪ್ಪು ಮಾಡಿದ್ರೆ 10 ಜನಕ್ಕೆ ಶಿಕ್ಷೆ ಆಗ್ಬೇಕು. 10 ಜನದ್ದು ಸೇರಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಆದಷ್ಟು ಬೇಗ ಒಂದು ಮೀಟಿಂಗ್ ಕರಿಬೇಕು. ಆ ವ್ಯಕ್ತಿ ಯಾರ ಹೆಸರನ್ನೆಲ್ಲ ಹೇಳಲಿಕ್ಕೆ ರೆಡಿ ಇದ್ದಾರೆ ಅದನ್ನ ಕೇಳಬೇಕು. ಆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ.